ಇನ್ನು ಬೆಂಗಳೂರಲ್ಲಿ ಇದೇ RCB ವಿಚಾರ ಏನು ಪಂದ್ಯ ಆಡಬೇಕಲ್ವ ಚಿನ್ನಸ್ವಾಮಿಯಲ್ಲಿ, ಅದರ ಬಗ್ಗೆ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು ವೆಂಕಟೇಶ್ ಪ್ರಸಾದ್ ಅವರು. ಅದ್ರ ಬಗ್ಗೆ ಗೃಹ ಸಚಿವರು ಸ್ವತಃ ಮಾತನಾಡ್ತಾ ಇದ್ದಾರೆ, ಏನು ಮಾಡಬಹುದು, ಏನೇನು ಮಾತನಾಡಿದ್ರು, ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ. ಜಸ್ಟಿಸ್ ಕುನ್ಹಾ ಏನಿದ್ದಾರೆ ಅವರ ವರದಿಯನ್ನು ಶಿಫಾರಸು ಮಾಡಿದ್ದೀವಿ, ಅದನ್ನು ಪಾಲಿಸಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರೆಲ್ಲರೂ ಕೂಡ ಚರ್ಚೆ ಮಾಡ್ಕೊಂಡು ಹೋದ ಮೇಲೆ ಆ ವರದಿ ಏನಿದೆ ಅದ್ರ ಬಗ್ಗೆ ಅದರ ಪ್ರಕಾರ ನೀವು ನಡೆದುಕೊಳ್ಬೇಕಂತ ಹೇಳಿದ್ದೀವಿ. ಸರ್ಕಾರದಿಂದ GBA ಹಾಗೂ ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ರಚನೆ ಆಗುತ್ತೆ. ಸಮಿತಿಯು ಕೂಡ ಒಂದಷ್ಟು ಶಿಫಾರಸನ್ನು ಮಾಡಿದೆ, ಆ ಶಿಫಾರಸಿನ ಮೇಲೆ ನಡೆದುಕೊಳ್ಬೇಕಾಗುತ್ತೆ. IPL ಮ್ಯಾಚ್ಗಳು ಬರ್ತಿವೆ, ಹತ್ರ ಆಗ್ತಾ ಇದೆ. ನಮ್ಮ ಕಡೆಯಿಂದ ಕ್ಲಿಯರೆನ್ಸ್ ಸಿಗಬೇಕಿದೆ. ಬುಧವಾರ ನಾವು ಸಭೆಯನ್ನು ನಡೆಸ್ತೀವಿ, ನಾನು ಕೂಡ ಅಲ್ಲಿರ್ತೀನಿ, ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ, ಸಭೆ ಮಾಡ್ತೀವಿ. ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ, ಎಲ್ಲ ರೀತಿಯಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಏನು ಸೂಚನೆ ಕೊಡಬೇಕು ಅದನ್ನು ಕೊಡ್ತೀವಿ ಪರಮೇಶ್ವರ್ ಹೇಳ್ತಾ ಇರುವಂಥದ್ದು. CM ಜೊತೆ ಕೂಡ ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ, ಅದು ಚರ್ಚೆ ಮಾಡಬೇಕಾಗಿದೆ, ಸಭೆ ಆದಮೇಲೆ ಮಾಡ್ತೀವಿ. ನಮ್ಮ ಶಿಫಾರಸು ಅವರ ಎಷ್ಟರ ಮಟ್ಟಿಗೆ ಪೂರೈಸ್ತಾರೆ ಅಂತ ನಾವು ನೋಡಬೇಕಾಗುತ್ತೆ. ಅದನ್ನು ನೋಡಿ ನಾವು ತೀರ್ಮಾನವನ್ನು ಮಾಡ್ತೀವಿ. ಬೆಂಗಳೂರಿನಲ್ಲಿ ಮ್ಯಾಚ್ ಆಗಬೇಕು, ಅಭಿಮಾನಿಗಳು ಕೂಡ ಬಯಸ್ತಾ ಇದ್ದಾರೆ, ನಮಗೂ ಕೂಡ ಅದೇ ಆಸೆ ಇದೆ. ಆದರೆ ಸುರಕ್ಷತೆಯನ್ನು ಕೂಡ ನಾವು ನೋಡಬೇಕು. ಕಾಲು ತುಳಿತದಂತಹ ಘಟನೆಗಳೇನಿದೆ ಅದು ಮತ್ತೆ ಆಗಬಾರ್ದು, ಎಲ್ಲವನ್ನೂ ಕೂಡ ನೋಡಿ ನಾವು ತೀರ್ಮಾನವನ್ನು ಮಾಡ್ತೀವಿ ಅಂತ ಪರಮೇಶ್ವರ ಮಾತನಾಡಿದ್ದಾರೆ. ಯಾಕಂದರೆ RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಮ್ಯಾಚ್ಗಳು ಹತ್ರ ಆಗ್ತಾ ಇದೆ, ಅದ್ರ ಬಗ್ಗೆ ಗಮನ ಹರಿಸಬೇಕು. ಇದ್ರ ಬಗ್ಗೆ ನಾವು ಸಭೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಷ್ಟೇ ಅಲ್ಲ, CM ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಕುನ್ಹಾ ಅವರು ಏನಿದ್ದಾರೆ, ಜಸ್ಟಿಸ್ ಕುನ್ಹಾ ಅವರ ವರದಿ ಏನಿದೆ ಅದರ ಶಿಫಾರಸು ಮಾಡಿದ್ವಿ, ಅದನ್ನು ಪಾಲಿಸಬೇಕು ಅಂತ. ಅವರು ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಅಂತ ನೋಡ್ತೀವಿ, ಅದರ ಮೇಲೆ ನಾವು ತೀರ್ಮಾನವನ್ನು ಮಾಡ್ತೀವಿ. ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಈ ವಿಚಾರದ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೀವಿ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. KCA ಪದಾಧಿಕಾರಿಗಳು, ಮಾನ್ಯ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಅವರ ಸ್ಪೋಕ್ಸ್ ಪರ್ಸನ್ ವಿನಯ್ ಕುಮಾರ್ ಅವರು, ಅವರ ಜೊತೆಯಲ್ಲಿ RCB ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ನನ್ನನ್ನು ಇವತ್ತು ಭೇಟಿ ಮಾಡಿದರು. ನಾವು ಈಗಾಗಲೇ ಏನು 4ನೇ ಮಾರ್ಚಲ್ಲಿ ಘಟನೆ ನಡೆದಿತ್ತು, ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಕುನ್ಹಾ ಅವರನ್ನು ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಕಮಿಷನ್ ಅವ್ರನ್ನ ಕುನ್ಹಾ ಅವರು ಕಮಿಷನ್ ಮಾಡಿದ್ದಾರೆ. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಆಧಾರದ ಮೇಲೆ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಮತ್ತು RCB ಅವರಿಗೆ ನಾವು ತಿಳಿಸಿದ್ದೇವೆ ಅನೇಕ ವಿಚಾರಗಳನ್ನು. ಅವರಿಗೆ ಏನು ಜಸ್ಟಿಸ್ ಕುನ್ಹಾ ಅವರ ವರದಿಯಲ್ಲಿ ನಮೂದನೆ ಮಾಡಿದ್ದಾರೆ, ಅವರ ರೆಕಮೆಂಡೇಷನ್ಸ್ ಏನಿದ್ದಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ಪತ್ರದ ಮೂಲಕ ತಿಳಿಸಿದ್ದೇವೆ. ಅದಕ್ಕೆ ಅದರ ಜೊತೆಯಲ್ಲಿ ಇದನ್ನು ಓವರ್ಸಿ ಮಾಡಬೇಕು ಅಂಥೇಳಿ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ವಿ. ನಮ್ಮ ಏನು ಮಹೇಶ್ವರ ಅವರು BBMP ಕಮಿಷನರ್ ಇದ್ದಾರೆ, GBA ಕಮಿಷನರ್ ಈಗ ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಸ್ಟೇಡಿಯಂನ ವಿಸಿಟ್ ಮಾಡಿ ಏನೆಲ್ಲ ಈ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ದೆವು. ಅವರು ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು 17-18 ಪಾಯಿಂಟ್ಸ್ ಹಾಕಿ ಅವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಮಧ್ಯೆ IPL ಟೂರ್ನಮೆಂಟು ಮತ್ತೆ ಬಂದಿದೆ, ಆಮೇಲೆ ಇಂಟರ್ನ್ಯಾಷನಲ್ ಇದೆ. ಆ ವಿಚಾರವಾಗಿ ನಾವು ಕುನ್ಹಾ ಅವರ ವರದಿ ಏನಿದೆ ಅದನ್ನು ಶಿಫಾರಸು ಮಾಡಿದ್ವಿ. ಅದರಲ್ಲಿ ಅವರೇನೇನು ಉಲ್ಲೇಖ ಮಾಡಿದ್ದಾರೆ, ಕಾಲು ತುಳಿತ ಆದ ನಂತರ ಏನೇನಾಯಿತು, ಅದಕ್ಕೆ ಕಾರಣ ಏನು, ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಆ ಸಮಯದಲ್ಲಿ, ಆ ದುರ್ಘಟನೆ ಏನಾಯಿತು, 10-11 ಜನ ಬಲಿಯಾದ್ರಲ್ಲ, ಅದಕ್ಕೆ ನಿಜವಾದಂತಹ ಕಾರಣ ಏನು, ಯಾರ ವೈಫಲ್ಯ ಇದೆ, ಮುಂದೆ ಅಲ್ಲಿ ಪಂದ್ಯವನ್ನು ನಡೆಸೋದಾದರೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ನಾವು ವರದಿಯನ್ನು ಕೊಟ್ಟಿದ್ದಾರೆ ಕುನ್ಹಾ ಅವರು, ಜಸ್ಟಿಸ್ ಕುನ್ಹಾ ಅವರು. ಅದ್ರ ಪ್ರಕಾರ ನಡೆದುಕೊಳ್ಳಿ ಅಂತ ಹೇಳಿದ್ದೀವಿ. RCB ಅವ್ರಿಗೂ ಹೇಳಿದ್ದೀವಿ, ಮತ್ತು ನಮ್ಮ KCA ಏನು ಬಂದಿದೆ ಅದರ ವಿಚಾರವೂ ಕೂಡ ನಾವು ಹೇಳಿದ್ದೀವಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕನ್ನುವಂತಹ ನಿರ್ಧಾರ ಆಗುತ್ತೆ.
ಒಳ್ಳೆಯ ರೀತಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮ್ಯಾಚ್ಗಳ ಹತ್ರ ಬರ್ತಾ ಇದೆ, ಸರ್ಕಾರ ಕೂಡ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಆದರೆ ಇಂತಹ ಘಟನೆಗಳು ಪದೇ ಪದೇ ಆಗಬಾರ್ದು. ಒಂದು ಕಪ್ಪು ಚುಕ್ಕೆ ಆಗಿಬಿಟ್ಟಿದೆ ಇದು RCBಗೆ ಮತ್ತು ರಾಜ್ಯ ಸರ್ಕಾರಕ್ಕೆ. ಹೀಗಿರುವಾಗ ನಾವು ಒಂದು ರೀತಿಯಾಗಿ ಒಳ್ಳೆಯ ರೀತಿಯಾಗಿ ಯೋಚನೆ ಮಾಡ್ತೇವೆ ಮತ್ತು ಸುರಕ್ಷತೆಯ ವಿಚಾರವಾಗಿಯೂ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಸಭೆ ಆದ ನಂತರ ನಾವು ಮಾತನಾಡಿ ಚರ್ಚೆ ಮಾಡ್ತೇವೆ. ಅಷ್ಟೇ ಅಲ್ಲ, ಅದಕ್ಕೆ ಏನೇನು ಪರಿಣಾಮ ಬೇಕು, ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಬೇಕು, RCB ಅವ್ರ ಜೊತೆ ಮಾತನಾಡಿದ್ವಿ. ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಾಗಿ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಸರಿಯಾದ ರೀತಿಯಲ್ಲಿ ಇರಿ ಅಂತ ಹೇಳಿದ್ವಿ. ಆದರೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂದ್ರೆ ಅವರು ಏನೇನು ಯಾವ್ಯಾವ ರೀತಿ ನಡೆದುಕೊಳ್ತಾರೆ, ಶಿಫಾರಸು ಏನು ಮಾಡಿದ್ದೀವಿ ಅದನ್ನು ಎಷ್ಟರ ಮಟ್ಟಿಗೆ ಅವರು ಪೂರೈಸ್ತಾರೆ, ಆ ವರದಿಯ ಏನು ಕೊಟ್ಟಿದ್ದಾರೆ ಕುನ್ಹಾ ಅವರು, ಅದನ್ನು ಎಲ್ಲ ರೀತಿಯಾಗಿ ನೋಡಬೇಕು, ಅವರು ಒಪ್ಕೋಬೇಕು. ನಾವು ಕೂಡ ಪತ್ರವನ್ನು ಬರೆದು ಹೇಳಿದ್ದೀವಿ, ನೋಡಿ ಈ ರೀತಿಯಾಗಿ ಹಿಂಗಿದೆ, ನೀವೇನು ತೀರ್ಮಾನ ತಗೋತೀರಿ, ನೀವು ಯಾವ ರೀತಿಯಾಗಿ ನಡೆದುಕೊಳ್ತೀರಿ ಅಂತ. ಇನ್ನು ಸಿದ್ದರಾಮಯ್ಯ ಅವರ ಹತ್ರ ಈ ವಿಚಾರ ಹೋದಾಗ ಅವರೇನು ಹೇಳ್ತಾರೆ, ಏನು ಮಾಡ್ತಾರೆ? ಯಾಕಂದರೆ ನಾವು ನೋಡಿದ್ದೀವಿ ಅನೇಕ ಬಾರಿ ಸ್ವತಃ ಸಿದ್ದರಾಮಯ್ಯ ಅವರೇ ಬಂದು ಮ್ಯಾಚ್ಗಳನ್ನು ನೋಡಿದ್ದಾರೆ, ಎಷ್ಟೋ ಮ್ಯಾಚ್ಗಳನ್ನು, IPL ಮ್ಯಾಚ್ಗಳು. ಹೀಗಿರುವಾಗ ಅವ್ರಿಗೂ ಕೂಡ ಒಂದು ಕ್ರೀಡಾ ಪ್ರೇಮ ಇದೆ. ಇನ್ನು ಪರಮೇಶ್ವರ್ ಅವರು ಕೂಡ ಅಷ್ಟೇ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಇದೇ ವಿಚಾರವಾಗಿ ಏನು ನಿರ್ಧಾರ ಆಗುತ್ತೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. RCB ವಿಚಾರವಾಗಿ ಏನೇ ಬಂದರೂ ಕೂಡ ಅಭಿಮಾನಿಗಳು ಏನು ಮಾಡ್ತಾರೆ, ಅವರು ಯಾವಾಗಲೂ ಕೂಡ ಕಾಯ್ತಾ ಇರ್ತಾರೆ ಏನಾಗಬಹುದು ಅಂತ. ಈ ವಿಚಾರವಾಗಿ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ, RCB ಅವರು ಯಾವ ರೀತಿ ತಯಾರಿ ಮಾಡಿಕೊಳ್ಳುತ್ತಾರೆ, ಏನೇನು ಆಗುತ್ತೆ, ಅದೇ ವಿಚಾರ ಪ್ರಶ್ನೆಯಾಗಿ ಬೀಳ್ತಿದೆ. ಸದ್ಯಕ್ಕಂತೂ ಈ ವಿಚಾರ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆದರೆ ಒಂದು ಭರವಸೆ ಏನಿದೆ ಅಂತಂದರೆ, ವೆಂಕಟೇಶ್ ಪ್ರಸಾದ್ ಅವರು ಹೇಳಿರುವಂಥದ್ದು, RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತೆ, ಒಳ್ಳೆಯ ವಿಚಾರ ಸಿಕ್ಕೇ ಸಿಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಕೂಡ ಅಷ್ಟೇ ಒಂದು ರೀತಿ ಸಪೋರ್ಟಿವ್ ಆಗಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.